ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ಶ್ರೀರಾಮನವಮಿ ಇವತ್ತು. ಸೊ ಅದಕ್ಕೇ ನಾನು ಟ್ರೆಡಿಷ್ನಲ್ ಅಟೈರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಹೆಂಗಿದೆ ಏನು ಅಂತ ಹೇಳಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಾನು ನಿಮಗೆ ನನ್ನ ಔಟ್ಫಿಟ್ ತೋರಿಸ್ಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಟ್ಟೆ. ನನಗೆ ಸಖತ್ ಇಷ್ಟ ಆಯಿತು. ಕಲರ್ ನಂಗೆ ಸಖತ್ ಫಸ್ಟ್ ಇಷ್ಟ ಆಗಿದ್ದು. ಆ್ಯಂಡ್ ನನ್ನ ಹತ್ರ ಈ ಥರ ಫುಲ್ ಸ್ಲೀವ್ಸ್ದು ಕುರ್ತಾ ಇರೋದು ನೆನಪೇ ಇಲ್ಲ ನನಗೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ತೋರಿಸ್ತೀನಿ ನಿಮಗೆ. ಬಟ್ಟೆ ಫಸ್ಟು ಇದು ಸೆಟ್ ಇದೆ ಆಯಿತಾ. ನಿಮಗೆ ಸೇಮ್ ಕಲರ್ದು ಪ್ಯಾಂಟ್ ಬರುತ್ತೆ. ಸೊ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಕಾಟನ್ ಮೆಟೀರಿಯಲ್ ಅಲ್ವಾ, ಸಮ್ಮರ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಲಿ ಈ ಥರ ಒಂದು ಎ ಲೈನ್ ಥರ ಇಲ್ಲಿ ಸ್ಲಿಟ್ ಇದೆ ಸೈಡಲ್ಲಿ ಎರಡು ಕಡೆ. ಆ್ಯಂಡ್ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪರ್ಫೆಕ್ಟ್ ಫಿಟ್ಟು. ಇದನ್ನು ಆಲಿಯಾ ಕಟ್ ಅಂತಾರೆ ನೋಡಿ, ಆ ಥರ ಇದೆಲ್ಲ ನೋಡ್ಬೋದು. ಫುಲ್ ಸ್ಲೀವ್ಸ್. ಈ ಶೆಕೆಲೂ ಒಂಚೂರು ನನಗೆ ಹಿಂಸೆ ಅನ್ನಿಸ್ತಾ ಇಲ್ಲ, ಯಾಕಂದರೆ ಕಾಟನ್ ಮೆಟೀರಿಯಲ್. ಇದ್ರ ಮೇಲೆಲ್ಲ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಒಂಥರ ವೈಟ್ ಫ್ಲವರ್ಸ್ ಥರ ಎಲ್ಲ ಕಡೆ. ಬರೀ ಇಷ್ಟು ಪಾರ್ಟಲ್ಲಿ ಮಾತ್ರ. ಆ್ಯಂಡ್ ಅದೇ ಅಷ್ಟು ಯೂನಿಕಾಗಿ ಕಾಣಿಸ್ತಾ ಇರೋದು. ಇದರಲ್ಲಂತೂ ಎಷ್ಟೊಂದು ಕಲರ್ ಆಪ್ಷನ್ಸ್ ಇತ್ತು. ಯಾವ್ದು ತೊಗೊಳೋದು. ನನಗೆ ಬ್ಲ್ಯಾಕ್ ಕೂಡ ಸಖತ್ ಇಷ್ಟ ಆಯಿತು. ಬಟ್ ಈ ಸಮ್ಮರ್ಗೆ ಬ್ಲ್ಯಾಕ್ ಅವಾಯ್ಡ್ ಮಾಡೋಣ. ಆ್ಯಂಡ್ ಈ ಥರ ಬ್ಲೂ ಕಲರ್ ನಂತರ ಇರಲಿಲ್ಲ ಅಂದ್ಬಿಟ್ಟು ಬ್ಲೂ ಕಲರ್ ತೊಗೊಂಡೆ. ಈ ಡ್ರೆಸ್ದು ಪ್ರೈಸ್ ಎಷ್ಟಿರ್ಬೋದು ನೋಡೋಣ ಹೇಳಿ. ಬರೀ 398 ರುಪೀಸ್, ಅಂಡರ್ 400 ರುಪೀಸ್. ಅಂದರೆ 2 ರೂಪಾಯಿ ಕಮ್ಮಿಗೆ ನಿಮಗೆ ಈ ಬಟ್ಟೆ, ಈ ಸೆಟ್ಟು ಬರ್ತಾ ಇದೆ. ನನ್ನ ಪ್ಯಾಂಟ್ ಕೂಡ ನೋಡಿ, ನಂಗೆ ಸಖತ್ ಇಷ್ಟ ಆಯಿತು. ಚೆನ್ನಾಗಿದೆ ಕ್ವಾಲಿಟಿ, ಶೈನಿ ಮೆಟೀರಿಯಲ್ ಆ್ಯಂಡ್ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ನಾನು ತೊಗೊಂಡಿರೋದು ಮೀಶೋದಲ್ಲಿ. ನನಗೆ ಲಿಂಕ್ನ ಈ ವಿಡಿಯೋ ಇದರಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕು ನೋಡಿ ತೊಗೊಳ್ಳಿ. ಇನ್ನೊಂದು ಪೀಚ್ ಕಲರು ಇತ್ತು, ಅದು ನಂಗೆ ಇಷ್ಟ ಆಯಿತು. ಪರ್ಪಲ್, ಪೀಚ್, ಪಿಂಕ್, ರಸ್ಟ್ ಆರೆಂಜ್, ಈ ಥರ ಎಲ್ಲ ಕಲರ್ ಆಪ್ಷನ್ಸ್ ಎಲ್ಲೂ ಇದೆ. ಸೊ ನಿಮಗೆ ಬೇಕಂದರೆ ಬೈ ಮಾಡಿ. ನಾನು ತೊಗೊಂಡಿರೋ ಸೈಜ್ ಬಂದ್ಬಿಟ್ಟು ಎಲ್ ಸೈಜು. ನಿಮಗೆ ತೋರ್ಸೋಕ್ಕಾಗುತ್ತಾ? ಎಲ್ ಸೈಜ್ ತೊಗೊಂಡಿದ್ದೀನಿ. ಎಲ್ ಸೈಜ್ ನಂಗೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾಯಿದೆ. ನನಗೆ ಯಾವ ಥರ ಇನ್ನೂ ಸ್ವಲ್ಪ ಲೂಸೇ ಇದೆ, ಟೈಟ್ ಏನಿಲ್ಲ. ಈ ಕೈ ಹತ್ರನೂ ನೋಡಿ ಟೈಟ್ ಆಗೋದು ಆ ಥರ ಏನಿಲ್ಲ. ಪ್ಯಾಂಟು ಅಷ್ಟೇ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಸೊ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ನಾನು 392 ರೂಪಾಯಿ ಕೊಟ್ಟು ತರಿಸ್ಕೊಂಡಿರೋದು. ನಿಮಗೂ ಮೇ ಬಿ ಇಷ್ಟ ಆಗ್ಬೋದು, ಕೇಳ್ತೀರಾ ತುಂಬ ಜನ ಲಿಂಕ್ ಕೊಡಿ ಅಂತ. ಸೊ ಹಾಗಾಗಿ ಕೊಟ್ಟೆ. ಆ್ಯಂಡ್ ಹೇರ್ ಸ್ಟೈಲ್ ಹೆಂಗಿದೆ ಅಂತೇಳಿ ನನಗೆ ಯಾಕೋ ಒಂಥರ ಅನಿಸ್ತಾ ಇದೆ. ಮೇ ಬಿ ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ಚೇಂಜ್ ಮಾಡಿಬಿಡ್ತೀನಿ ಹೇರ್ ಸ್ಟೈಲ್ನ. ಬಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂದ್ಕೊಂಡು ಈ ಥರ ಮಾಡಿಕೊಂಡೆ. ಸರಿ ಬನ್ನಿ, ನಮ್ಮನೆ ಹಬ್ಬ ಹೇಗಾಯಿತು ಏನೋ ಚಿಕ್ಕ ಪುಟ್ಟ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ವೀರು ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಅವ್ನಿಗೆ ಇವತ್ತು ಸ್ಕೂಲ್ ಇದೆ. ಆ್ಯಂಡ್ ಇವಾಗ ಅವನ ಸ್ಕೂಲ್ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ಮುಂಚೆ ಎಲ್ಲ ಫಸ್ಟು ಸ್ವಲ್ಪ ದಿನ 1 ಅವರ್ ಮಾಡಿದ್ರು, ಅದಾದಮೇಲೆ 1.5 ಅವರು, ಆಮೇಲೆ 2 ಅವರು, ಈಗ 2.5 ಅವರು. ಅವನಿಗೆ ಫುಲ್ ಸ್ಕೂಲ್ ಥರ ಅಲ್ಲ, ಇದು ಪ್ರೋಗ್ರಾಮ್, ಸೆಟ್ಲರ್ಸ್ ಪ್ರೋಗ್ರಾಮ್ ಥರ ಮಾಡ್ತಾಯಿದ್ದಾರೆ. ಅಂದರೆ ಜೂನ್ಗೆ ಅವ್ರಿಗೆ ಇವಾಗಲೇ ಸ್ವಲ್ಪ ಅವರು ಸೆಟ್ಲಾಗಲಿ ಆ್ಯಂಡ್ ಮಕ್ಳಿಗೂ ಅಭ್ಯಾಸ ಆಗಲಿ ಚೆನ್ನಾಗಿ ಅಂತ. ಮನೇಲಿರೋ ಬದಲು ಹೋಗಿ ಬರ್ತಾ ಇದ್ದಾನಲ್ಲ, ನಂಗೆ ಅದು ಖುಷಿ. ಆಮೇಲೆ ಏನೇನೋ ಹೊಸ್ದಾಗಿ ಕಲ್ತ್ಕೊಬರ್ತಾ ಇದ್ದಾನೆ, ಎಷ್ಟೊಂದು ರೈಮ್ಸ್ ಕಲಿತಾ ಇದ್ದಾನೆ. ಸೊ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ನಮಗೆ ಆಲ್ಮೋಸ್ಟ್ 2.5 ಅವರ್ ಟೈಮ್ ಸಿಗುತ್ತೆ. ಅಂಥ ಟೈಮಲ್ಲಿ ನಾನು ಬ್ಲಾಗ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಮನೆ ಕೆಲಸ ಏನಾದ್ರು ಇದ್ದರೆ ಮಾಡೋದು, ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಒಂದು ಹೊಸ ರೊಟ್ಟಿ ನಂಗೆ ಸಖತ್ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಬನ್ನಿ ನೋಡಿ ನೀವು ಕೂಡ ವ್ಲಾಗ್ ಹೇಗಿದೆ ಏನು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಏನು ಮಜ್ಜಿಗೆ? ಮಜ್ಜಿಗೆ, ಕೋಸಂಬರಿ, ಪಾನಕ. ಶ್ರೀರಾಮನವಮಿ ಅಂತೇಳಿ. ಶ್ರೀರಾಮನವಮಿ, ನವಮಿ, ನನಗೆ ಗೊತ್ತು. ನಿಮ್ಗೆ ಯಾರಿಗೆ ತಿರ್ಗ ಶ್ರೀರಾಮನವಮಿ. ಹಾಂ, ಶ್ರೀರಾಮನವಮಿ. ನಾಮಿ. ನಾಮಿ ಇಂಗ್ಲೀಷ್ ಹೆಸರು ಇಟ್ಬಿಡು. ನವಮಿ ಇನ್ನೊಂದ್ಸರಿ ಇಲ್ಲ. ಶ್ರೀರಾಮ ನವಮಿ. ಇವಾಗ ಕರೆಕ್ಟಾಗಿ ಬಂತು. ನಾಮಿ ಅಂದ್ಕೊಂಡು ಕೂಕು ನೋಡಿಲಿ ಹೆಂಗೆ ಮಲ್ಕೊಂಬಿಟ್ಟವಳು. ಯಾಕೆ ಕಟ್ಟಾಕಿಲ್ಲ ಅಂದ್ರೂ? ಹಾಂ, ಯಾಕೆ? ಹಾಂ, ಏಯ್
ಯಾಕೆ ಏನು ಬೇಕು? ಪೆಡಿಗಿರಿ ಬೇಕಾ? ಪೆಡಿಗಿರಿ ತಿಂತೀಯಾ? ಪೆಡಿಗಿರಿ ತಿಂತೀನಿ ಪೆಡಿಗಿರಿ ಪುಣ್ಣಮಣಿ ಹಾಕ್ತೀನಿ ತಾಳು. ಆಯ್ತಾ ಪಾನಕ? ಅಲ್ಲೇ ನಾವು 2 ಬಕೆಟ್ ಎತ್ಕೊಂಡು ಹೋಗಿದ್ರೆ ಅಲ್ಲೇ ತುಂಬಿಸ್ಕೊ ಬರೋದಿತ್ತು, ಮನೇಲಿ ಮಾಡ್ತಾಯ್ತಾ? ಗೇಟ್ ಹತ್ರ ನಾವಲ್ಲ ಚಿಕ್ಕ ವಯಸ್ಸಲ್ಲಿ ಬಾಟ್ಲು ನಮ್ಮನ್ನು ಕೇಳ ಹೋಗೋಣ ತಾಳ. दाना ओके सर ಆ್ಯಂಡ್ ನಾನು ಎಲ್ಲ ಜಾಸ್ತಿ ಏನು ಮಾಡಿರಲಿಲ್ಲ, ಸ್ವಲ್ಪನೇ ಮಾಡಿದ್ದೆ, ಬೇಕಂದರೆ ಮತ್ತೆ ಮಾಡ್ಕೊಳ್ಳೋಣ ಜಾಸ್ತಿ ಏನಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಇದೇ ಸಾಕಾಯಿತು, ಇರೋ 3 ಜನಕ್ಕೆ ಇದೇ ಜಾಸ್ತಿ ಅನ್ನಿಸ್ತಾಯಿತ್ತು. ಎಲ್ಲರೂ ಆಲ್ಮೋಸ್ಟ್ ಎಲ್ಲ 2 ಸತಿ ಅಂತೂ ತಿಂದಿದ್ದೀವಿ. ಸೊ ಚೆನ್ನಾಗಿ ಅನ್ನಿಸ್ತು. ಇಷ್ಟೇ ಸಿಂಪಲ್ ಅಲ್ವಾ, ಶ್ರೀರಾಮನವಮಿ ಹಬ್ಬ ಸಿಂಪಲ್ ಪೂಜೆ ಆಯಿತು ಮನೆಯಲ್ಲಿ, ಒಂಥರ ಫುಲ್ ಪಾಸಿಟಿವ್ ವೈಬ್ಸ್, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಎಷ್ಟೊಂದು ಜನ ನಮ್ಮ ದೇವ್ರ ಮನೇನ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ಸೊ ಅದು ನೀವು ಎಲ್ಲೇ ಹೋದರೂ ಎಷ್ಟು ಚಿಕ್ಕದಾಗಿದ್ರೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೋತೀರಾ ಆ್ಯಂಡ್ ಚೆಂದ ಅನಿಸುತ್ತೆ ನೋಡೋದಕ್ಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕುಕ್ಕುಗೆ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿದ್ವಿ. ಅವಳಿಗೆ ಈ ಸೆಕೆ ಅಲ್ವಾ, ಆಮೇಲೆ ಸ್ವಲ್ಪ ಅವಳಿಗೆ ಇನ್ಫೆಕ್ಷನ್ ಥರ ಆಗಿತ್ತು, ಹಾಗಾಗಿ. ಆ್ಯಂಡ್ ಮತ್ತೆ ನೋಡ್ಬೋದು ರಂಗೋಲಿ ಬಿಟ್ಟಿದ್ದಾರೆ. ಅಲ್ಲಿ ಮುಂದೆ ಬಿಡೋದಿಲ್ಲ, ವೀರು ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂದ್ಬಿಟ್ಟು ಗೇಟಿಂದ ಆಚೆ ಕಡೆ ಅಲ್ಲಿ ಬರ್ದು ಇಲ್ಲಿ ಚಿಕ್ಕದಾಗೆ ಚಾಪೀಸಲ್ಲಿ ಬರೆದಿರ್ತಾರೆ. ಆ್ಯಂಡ್ ಅಲ್ಲಿಂದ ಇವಾಗ ನಾವು ಮತ್ತೆ ಸ್ಕೂಲ್ ಹತ್ರ ಬಂದ್ವಿ, ವೀರುನ ಪಿಕ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಅವ್ರ ಸ್ಕೂಲಲ್ಲಿ ಕೂಡ ಸೆಲೆಬ್ರೇಷನ್ ನಡೀತಾ ಇತ್ತು. ಹೇಳು ಹೇಳು ವೀರು, ಜೋರಾಗಿ ಹೇಳು. ಎಲ್ಲಿ ತೋರ್ಸು. ಕುಡ್ದ ನೀನು ಮಾಡಲಿ, ಮಾಮಿ ಮಾಡು. ಹೇಳು ಜೈ ಶ್ರೀರಾಮ್ ಅಡ್ಬಿಡು. ಕಣ್ಣು ಮುಕ್ಕೋ. ನೋಡಲ್ಲಿ ಮೇಲೆ ಮಾಮಿ ನಾನು ಹೆಂಗೆ ಮಾಡಿದ್ದೀನಿ ನೋಡ್ದಾ? ಹಾಂ, ಇಲ್ಲಿ ನೋಡಿ ಏನೇನು ಮಾಡಿದ್ದೀನಿ. ನಿಮ್ಮ ಸ್ಕೂಲಲ್ಲಿ ಮಾಡಿದ್ರಾ? ಏನೇನು ಮಾಡಿದ್ರು? ಜ್ಯೂಸ್ ಮಾಡಿದ್ರಾ? ಚಾಂಜಾ ಏನು ತಿಂತಾ ಇದೆಯಮ್ಮ? ಎಳ್ನೀರು ತಿಂತಾ ಇದೆಯಾ? ಏನು ಮಾಡಿಸಿದ್ರಿ ಇವತ್ತು ಸ್ಕೂಲಲ್ಲಿ? ಜ್ಯೂಸ್ ಕುಡ್ದಾ? ಆಮೇಲೆ ಡ್ರಾಯಿಂಗ್ ಆಂಜನೇಯಗೆ ಪೇಂಟ್ ಮಾಡ್ದಾ? ರಾಮನ ಅದು ಬರ್ದಾ? ಓಕೆ, ನಂಗೆ ಗೊತ್ತಿರಲಿಲ್ಲ, ಕೇಳಿದೆ. ಏನಂತ ಹೇಳ್ಕೊಟ್ರು? ಆಮೇಲೆ ಜೈ ಶ್ರೀರಾಮ್ ಅಂದ್ರ? ಹಾಂ, ಇಲ್ಲಿ ನೋಡು, ಹೇಳು ಜೈ ಶ್ರೀ. ಇಲ್ಲಿ ನನ್ನ ನೋಡ್ಕೊಂಡು ಹೇಳು ಜೈ ಶ್ರೀರಾಮ್. ಉಪ್ಪು ಜಾಸ್ತಿ ಆಯ್ತಾ ಕೋಸಂಬರಿಗೆ? ಚೆನ್ನಾಗಿ. ಏನು ಮಾಡ್ತಾ ಇದೀಯಾ ಸುನಿ? ಹಾಂ, ಏನು ಮಾಡ್ತಾ ಇದೀಯಾ? ಹಾಂ, ಕವರೆಲ್ಲ ಕಟ್ಟಿ ಅದನ್ನು ಸೆಕ್ಯೂರ್ ಮಾಡಿದ್ದೀವಿ ಗಾಯ್ಸ್.
ಮುಂಚೆ ಬಿಟ್ಟಿತ್ತು ಒಂದೆರಡು, ಬಟ್ ನಾವು ಯಾವುದು ಯೂಸ್ ಮಾಡಿಲ್ಲ. ಅಯ್ಯಯ್ಯೋ, ಏನೋ ಅದು ಬೇಬಿ? ಕಾಯಿಗಳು. ಹಾಂ, ಕಾಯಿಗಳು ಬಂದು. ಏನು ಕಾಯಿ? ಬೇಬಿ ಕಾಯಿ. ಅದು ಒಳಗಡೆ ಬಿದ್ದು. ಹಾಲು ಸೋರಿಸ್ಬಿಡಲ್ಲಿ. ಸಾಕು, ಇನ್ನೊಂಚೂರು ದಪ್ಪ ಆಗಿದ್ರೆ ಚೆನ್ನಾಗಿರೋದು. ಕಬಾಬ್ ಮಾಡೋಣ ಇವತ್ತು ಸಂಜೆ. ಕಬಾಬ್ ಗಾಯ್ಸ್. ಈ ಮಾವಿನಕಾಯಿ ಮರದಲ್ಲಂತೂ ಏನೂ ಗುಟ್ಟ ಇಲ್ಲ. ಸುಮ್ಮನೆ ಕುತ್ಕೋ, ಎಲ್ಲೋ ಪಿಂಜಿ ಹುಡುಕ್ಬೇಕಷ್ಟೆ. ಅದೇ ಪಿಂಜಿ. ಎಷ್ಟು ಮರ ತುಂಬ ಇದೆ ಅಲ್ಲಿ. ಯಾವುದೋ ಒಂದು ಚಿಕ್ಕ ಮರದಲ್ಲಿ ಎಷ್ಟಿದೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿದೆ ಥರ ಪಿಂಜಿ. ಇದು ಬೇಬಿ ಮರ ಇನ್ನೂ ಅನ್ಸುತ್ತೆ. ಇಲ್ಲೇನು ಗೊತ್ತಾ, ಇಲ್ಲಿ ಯಾರು ಕುರಿ ಮೇಯ್ಸೋರು, ಹಸು ಮೇಯ್ಸೋರು ಯಾರು ಬರ್ತಾರಲ್ಲ, ಅವ್ರು ಹಂಗೆ ಕುಯ್ಕೊಂಡು ಮೆತ್ತಗೆ ಹೋಗ್ಬಿಡ್ತಾರೆ. ಇವತ್ತು ನಾವು ಕಬಾಬ್, ನಾವು ಸುನಿಗೆ ಅಳ್ಸ್ಲೇನು ಕಬಾಬ್ ತಿನ್ನಂಗೆ ಆಗ್ಬಿಟ್ಟೈತೆ. ನೋಡಿ ವೈರಲ್. ನೋಡಿ ನಾವು ಇಲ್ಲೆಲ್ಲ ಒಂದು ಬೇಬಿ ಇತ್ತಲ್ಲ, ಎಲ್ಲಿ ಮಾವಿನಕಾಯಿ? ಇಲ್ಲಿ ಈ ಥರ ಗೈಸ್ ಒಂದು ಸಿಕ್ಕರು ಒಂದು 5 ಸಿಗ್ಬೋದೇನೋ ಅಷ್ಟೇ ಈ ಮರದಲ್ಲಿ. ಅಲ್ಲೊಂದು ಐತೆ ನೋಡೋ. ಅದೇ ಸಿಕ್ಕರು ಒಂದು 5-10 ಸಿಗ್ಬೋದು. ಅದು ಡೌಟು, ಎಷ್ಟು ದೊಡ್ಡ ಆಯ್ತವೋ ಎಷ್ಟು ಉದ್ರೋಯ್ತವೋ. ನಡಿ ಸುಮ್ಮನೆ ಅವನಿಗೆ ಕರ್ಕೊಬರ್ಬೇಕು ಸ್ಕೂಲಿಂದ, ಟೈಮ್ ಆಯಿತು. ಎಲ್ಲಿ ಇದಾ? ಇಲ್ಲ, ಯಾವ ನೋಡ್ದಿದ್ದಿಲ್ಲಿ. ಹೌದಾ? ಮತ್ತು ಕೊಚ್ಚಾಕ್ತಾ ಮತ್ತು ಕೊಚ್ಚಾಕ್ತಾ ಅಲ್ಲಿ ಇಲ್ಲೆಲ್ಲ ಕೊಚ್ಚಾವ್ ನೋಡ್ರಿ ಎಷ್ಟೊಂದು. ಎಷ್ಟೊಂದು ಮಲ್ಗೆ ಬಿಡುತ್ತೆ, ಮಲ್ಗೆ ಹೂವು ಎಷ್ಟೊಂದು ಬಿಡುತ್ತೆ. ಎಷ್ಟು 2 ಮೊಳ ಮಾಡಿದ್ದೀರಲ್ವತ್ತೆ ಹೂವು? ಅಲ್ಲೇನೆ ಇನ್ನೂ ಎಷ್ಟು ಹೂವು ಕಿತ್ಕೊಂಡೆ. ಹಾಂ, ನೀವಮ್ಮ ಹೂವು ತೊಗೊಳಂಗೆ ಇಲ್ಲ. ಸುನಿ ಅದು ಕಿತ್ತಾಕೋ ಸುನಿ, ಒಣಗೋಗಿರೋದನ್ನ. ಇದು ಬೇಡ ಕಿತ್ತಾಕೋ, ಅದು ಯಾರೋ ಮುರಿದ್ಬಿಟ್ಟವ್ರೆ ಮೊನ್ನೆ ಹಬ್ಬಕ್ಕೆ ತಗೊಳಕ್ಕೋ. ಅಯ್ಯಯ್ಯೋ ಅದಲ್ಲ ಸುನಿ ಮೇಲೆ. ನೀನು ಇನ್ನೊಂದು ಕುಯ್ದು ಬಿಡ್ತಾ ಇದ್ದೆ ಇವಾಗ. ಬಿಡು, ಅದೇ ಉದ್ರೋಗ್ಲಿ. ಮಾವಿನ ಸೊಪ್ಪು ಕೀಳಕ್ಕೆ ಹೋಗಿ ರೊಂಬೆ ಮುರಿದಾಕೋರಿ. ಇದನ್ನು ಮುರಿದಾಕೋ ಸುನಿ ಬೇಬಿ, ಇದನ್ನು ಮುರಿದಾಕೋ, ಇದನ್ನು ತೆಗ್ದಾಕೋ. ಇದು ಏನಕ್ಕಿದು ಬರಲ್ಲ, ಅದು ಹೋಯ್ತು ಅಷ್ಟೇ. ಇದು ಅದಕ್ಕೆ ಇದಾಕಬೇಕು, ಸಗಣಿ ಇಡಬೇಕು. ಸಗಣಿಗೆಲ್ಲ ಹೋಗ್ಲಿ ಇಲ್ಲಿ ರವಿ. ಅಲ್ಲೊಂದು ಮೇಲೊಂದು ಕಾಯಿ ಐತಲ್ಲ, ಸಿಕ್ಕಿದ್ರೆ ಅದೊಂದು ಸಿಗ್ಬೋದು ನೋಡು. ಅಲ್ಲೊಂದು ಐತೆ ನೋಡು, ಅದನ್ನೇ ನಾನು ಹೇಳುದು. ಅದೊಂದೇ ಸಿಗೋದು ಅನ್ಸುತ್ತೆ ನಮಗೆ ಫ್ಯೂಚರಲ್ಲಿ. ಇದ್ಯಾವುದು ಸುನಿ ಮರ ಇದು? ಇಲ್ಲೇ ತೆಗಿಯೋ ಅಂತ ಹೇಳಿದ್ ನನಗೆ. ಏನದು? ಇದು ನೋಡಿ, ಇದರಲ್ಲಿ ಇದೆಲ್ಲಾನು ನೋಡಿ ಇರೋದೆಲ್ಲ. ಇವನೇನು ಮಾಡ್ತಾನೆ ಗೊತ್ತಾ? ಜೋರಾಗಿ ಹೇಳಿ ಬೇರೆ ಗಿಡನ ಡ್ಯಾಮೇಜ್ ಮಾಡ್ತಾನೆ ಇವನು. ಬಿಡು, ನೀನೇನು ಮಾಡಬೇಡ. ತಂದಿರೋದು ನೋಡಿ. ಆಹಾ ಯಪ್ಪ, ಇದು ಇನ್ನೂ ಬರಲೇ ಇಲ್ಲ. ಒಂದೇ ಒಂದು ಹೂವನು ಬಂದರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಇದು. ಫುಲ್ ಕತ್ತರಿಸ್ಬಿಟ್ಟಿದ್ರು, ಹುಳ ಆಗ್ಬಿಟ್ಟಿತ್ತು ಅಂತ. ಸುನಿ ಇಷ್ಟು ಜಾಗ ಬರುತ್ತಲ್ವಾ ಸುನಿ? ಇದು ಎಷ್ಟಿದೆ? 3 ಫೀಟಾ 4 ಫೀಟಾ? 2 ಅಡಿ ಅಷ್ಟೇನಾ? ಮತ್ತೆ ಇನ್ನೂ ಜಾಸ್ತಿ ಬರುತ್ತಲ್ಲ. ವಾವ್, ಅవి ಇನ್ನೂ ಜಾಸ್ತಿ ಬರುತ್ತೆ ಹಂಗಂದ್ರೆ. ಮತ್ತೆ ಇಲ್ಲೇ ಇಷ್ಟೊಂದು ದೊಡ್ಡ ಗಿಡ ಬಂದೈತೆ ಅಂದ್ರೆ ನಾವು ಹಾಕೋಬೋದಲ್ವಾ? ಬೇಡ 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 ಅತ್ತೆ, ಅದನ್ನ ಕಡಿಯೋಕ್ಕೆಲ್ಲ ಆಗಲ್ಲ. ಸುಮ್ಮನೆ ರೀ, ಬೇಡ ಸುನಿ. ಆದ್ರೆ ಆಗುತ್ತೆ, ಸುಮ್ಮನೆ ಕಡಿಬೇಡಿ. ಹಾಂ, ಅದು ವೀರು ಏನದು? ಎಳ್ನೀರು. ಸ್ಕೂಲ್ ಚೆನ್ನಾಗಿತ್ತಾ? ಏನು ಹೇಳ್ಕೊಟ್ರು? ನೀನು ತಿನ್ನೋಂತೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು? ಅದ್ರಲ್ಲಿ ನೀರು ಹಾಕ್ಬೇಕಿರು. ಅಪ್ಪನ ಕೈಲಿ ಕೊಡು.
ಹ್ಞೂ ಅವ್ನಿಗೆ ಎಳ್ನೀರು ಕುಡಿಯೋದು ಬೇಡ, ಅದರೊಳಗಿರೋ ಗಂಜಿ ಬೇಕು. ನೀರು ಬೇಡವಾ? ಅವ್ನು ಫಸ್ಟು ಗಂಜಿ. ಇದನ್ನ ಹಾಕು, ಆಮೇಲೆ ನೋಡು. ಆಯ್ತು ಇರುವೀರ್ 1 ನಿಮಿಷ. ಚೊಂಬು ಕೊಡ್ಲಾ? ಚೊಂಬು ಕೊಡ್ತೀನಿ ಇರು. ಇರು ನಮ್ಮ ಕಬಾಬ್ ಪರವಾಗಿಲ್ಲ ಅಂದ್ಯಾ? ಕರೆಕ್ಟ್. ಕೈಯೆಲ್ಲ ಗಮ್ಮ ಆಗುತ್ತೆ. ಅಂಟಂಟು ನಂಗೆ ಇರಿಟೇಷನ್. ಇದನ್ನ ಬೇಯಿಸ್ಬೇಕು ನೋಡು. ನಾವು ಇದ್ರ ಮಸಾಲೆ ಹಾಕ್ತಾ ಇಲ್ಲ, ಡೈರೆಕ್ಟ್ ನಮ್ಮ ಚಿಕನ್ ಕಬಾಬ್ ಮಸಾಲೆನೇ ಹಾಕ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಮೈದಾ ಕಾರ್ನ್ಫ್ಲವರ್ ಎಲ್ಲ ಇಟ್ಕೊಂಡಿಲ್ಲ ನಾನು. ಈಗ ಇದಕ್ಕೊಂದಕ್ಕೋಸ್ಕರ ತರಬೇಕು ಅದನ್ನ. ಆದ್ರೂ ಅಲ್ಲ ನಮ್ಮ ಕಬಾಬ್ ಪೌಡ್ರ್ ಹಾಕ್ತಾರೆ ಬಿಡೋಣ ಅಂತ ಟೇಸ್ಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಒಂದು ಸಾಕಾ? ಇದು ಹಾಕ್ಬಿಡು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡೋಣ ಬೇಕಂತ. ಇದು ಅದೇ ತೇಜಲ್ಲಿ ಇತ್ತಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದರಲ್ಲೇ ಇರಬೇಕು ನೋಡು. ನಾನು ಲೈಫಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದು ಫುಲ್ಲು ಅಂಟಂಟಾಯ್ತು, ಆ ಗಮ್ಮು. ಅದನ್ನು ಏನೋ ಫುಲ್ಲು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಇರಿಟೇಟ್ ಥರ ಅನ್ನಿಸ್ತಾಯಿತ್ತು. ಇದೆಲ್ಲ ಮಾಡಿ ಹೆಂಗಪ್ಪ ಬರುತ್ತೆ, ಚೆನ್ನಾಗಿ ಬಂದರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಪಾಪ ನಮ್ಮ ಅತ್ತೆನೂ ಅದೇ ಅಂತಾಯಿದ್ರು, ಅಯ್ಯೋ ಎಲ್ಲ ಕಡೆ ಅಂಟಂಟಮ್ಮ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದಿದ್ದು. ನಾನು ಎಷ್ಟೊಂದು ರೀಲ್ಸ್ ಎಲ್ಲ ನೋಡಿದ್ದೆ ಕಬಾಬ್ ಮಾಡೋದು. ಬಟ್ ಅದೇ ಸಪ್ರೇಟ್ ಕಾರ್ನ್ಫ್ಲೋರು ಮೈದಾ ಅದೆಲ್ಲ ಹಾಕಿ ಮಾಡಬೇಕು. ಬಟ್ ನಮ್ಮ ಮನೇಲಿ ಹೇಳ್ದಂಗೆ ಯಾವುದು ನಾನು ಸ್ಟಾಕ್ ಇಟ್ಕೊಂಡಿರೋಲ್ಲ, ಕಾರ್ನ್ಫ್ಲೋರು ಮೈದಾ ಅದೆಲ್ಲ ನಾವು ಯೂಸೇ ಮಾಡೋದಿಲ್ಲ. ಹಾಗಾಗಿ ಸರಿ ಕಬಾಬ್ ಪೌಡ್ರ್ ಹಾಕಿ ಮಾಡಿ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಕಬಾಬ್ ಪೌಡ್ರಲ್ಲೂ ಅದನ್ನೆಲ್ಲ ಹಾಕಿರ್ತಾರೆ. ಹಾಗಾಗಿ ಟ್ರೈ ಮಾಡ್ತಾಯಿದ್ದೆ. ಬಟ್ ಏನಂದರೆ ಜಾಸ್ತಿ ಅಂಟಂಟು ಅನ್ನಿಸ್ತಾಯಿತ್ತು ನನಗೆ. ಇದಕ್ಕಿಂತ ಚಿಕನ್ ಕಬಾಬ್ ಮಾಡಿಬಿಟ್ಟಿದ್ರೆ ಆಗಿರೋದಲ್ಲಪ್ಪ ಅಂತ ಹಂಗೆ ನಾನು ಅವತ್ತೆಲ್ಲ ಮಾತಾಡಿಕೊಂಡು ಟ್ರೈ ಮಾಡ್ತಾಯಿದ್ವಿ. ಟೇಸ್ಟ್ ವೈಸ್ ಓಕೆ, ವಾವ್ ಸೂಪರ್ ಯಮ್ಮಿ ಆ ಥರ ಅನಿಸಲ್ಲ, ಬಟ್ ಓಕೆ. ಅಯ್ಯಪ್ಪ ಇನ್ನೊಂದು ಸತಿ ಮಾಡಲೇಬೇಕು, ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ನಮಗೇನು ಅನ್ನಿಸ್ಲಿಲ್ಲ. ನಿಮಗೆ ಹೇಳಬೇಕು, ಟು ಬಿ ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಓಕೆ, ಇದಕ್ಕಿಂತ ನಮಗೆ ಚಿಕನ್ನೇ ಇಷ್ಟ ಆಯಿತು. ಹಾಗಾಗಿ ವೆಜಿಟೇರಿಯನ್ಸ್ಗೆ ಮೇ ಬಿ ಇಷ್ಟ ಆಗ್ಬೋದು. ಒಂದು ಸತಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇವಾಗ ನಾವು ಟ್ರೈ ಮಾಡಿದ್ದಕ್ಕೆ ಅಲ್ವಾ ಗೊತ್ತಾಗಿದ್ದು, ಅಯ್ಯೋ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ. ಬಟ್ ಚಿಕನ್ಗೆ ಕಂಪೇರ್ ಮಾಡಿದ್ರೆ ಇದೇನು ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಷ್ಟೇ. ಆ್ಯಂಡ್ ಸ್ವಲ್ಪ ಕೆಲಸ ಕೂಡ ಜಾಸ್ತಿ ನೋಡಿ, ಅದೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು. ಆಮೇಲೆ ಎಲ್ಲ ಸ್ವಲ್ಪ ಎಲ್ಲ ಕೈ ಎಲ್ಲ ಒಂಥರ ಅಂಟು ಅನ್ನಿಸ್ತಾ ಇರುತ್ತೆ. ಅಳಿಸ್ಲೇನು ಗೊತ್ತಲ್ವ ಮುಂಚೆನೇ ನಿಮಗೆ, ಅದರ ಹಾಲೆಲ್ಲ ತುಂಬ ಜಾಸ್ತಿ. ಹಾಗಾಗಿ ಹಂಗೂ ಹಿಂಗೂ ಸಿಂಪಲಾಗೆ ಮಾಡಿದ್ವಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಕಬಾಬ್ ಪೌಡ್ರೆಲ್ಲ ಹಾಕ್ಬಿಟ್ಟು ಮಾಮೂಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀವು ಕರ್ಕೋಬೇಕು. ಇದೆಲ್ಲ ಮಾಡೋ ಮುಂಚೆನೇ ನೀವು ಹಲಸಿನ ಕಾಯಿ ಏನಿರುತ್ತೆ ಅದನ್ನು ನೀರಿಗೆ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅದು ಬೆಂದ ಮೇಲೆ ನೀವು ಈ ಮಸಾಲೆ ಹಾಕಿ ಕರ್ಕೊಬೇಕು. ಇದು ಡಬಲ್ದ ಕೆಲಸ ಥರ. ನಾವು ಚಿಕನ್ ಏನು ನಾರ್ಮಲಾಗಿ ಹಂಗೆ ಮ್ಯಾರಿನೇಟ್ ಮಾಡಿ ಹಾಕ್ತೀವಿ, ಬಟ್ ಇದಕ್ಕೆ ಹಾಗಲ್ಲ. ನೀವು ಒಂದು ಸತಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿ ಇದು ಮಾಡಬೇಕು. ನೀವು ಯಾವತ್ತಾರು ಈ ಥರ ಕಬಾಬ್ ಪೌಡರ್ ಹಾಕಿ ಟ್ರೈ ಮಾಡಿದ್ದೀರಾ? ಇಲ್ಲಾಂದರೆ ಮಾಮೂಲಿ ಕಾರ್ನ್ಫ್ಲೋರು ಮೈದಾ ಆಮೇಲೆ ಚಿಲ್ಲಿ ಪೌಡರು ಜೀರಾ ಪೌಡರ್ ಅದೆಲ್ಲ ಹಾಕಿ ಮಾಡಿದ್ದೀರಾ? ಹೆಂಗೆ ಮಾಡಿದ್ದೀರಾ? ನಿಮ್ಗೆ ಇಷ್ಟ ಆಯಿತಾ? ಚಿಕನ್ ಕಬಾಬ್ಗಿಂತ ಇಷ್ಟ ಆಯಿತಾ ಅಂತ ಹೇಳಿ. ಯಾಕಂದರೆ ನಾನು ಎಲ್ಲಾದರೂ ತಪ್ಪು ಮಾಡಿದ್ನ, ಇಲ್ಲಾಂದರೆ ಯಾವ ಥರ ಮಾಡಬೇಕಿತ್ತು ಅಂತ ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಸತಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀರಿಗೆ ಹಾಕುವಾಗ ಸ್ವಲ್ಪ ಪಟ ಅಂತಾಯಿತು, ಎಲ್ಲಿ ನನಗೆ ಎಗ್ರು ಬಿಡ್ತು ಅನ್ನಿಸ್ತಾಯಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಸುಸ್ತು ಕೂಡ ಆಗೋಗಿತ್ತು. ಆಮೇಲೆ ಸುನಿ ಕಟ್ ಮಾಡಿ ಇಟ್ಟಿದ್ರಲ್ಲ, ಅವರು ಟೇಸ್ಟ್ ಮಾಡಬೇಕು. ಆ್ಯಂಡ್ ತುಂಬ ದಿವಸದಿಂದ ಅವರು ಈ ಮರದಲ್ಲಿ ಕಟ್ ಮಾಡಿಕೊಂಡು ಕಬಾಬ್ ಮಾಡೋಣ ಅಂತ ಆಸೆಯಿಂದ ಕೇಳ್ತಾಯಿದ್ರು. ಹಾಗಾಗಿ ಪಾಪ ಡಿಸಪಾಯಿಂಟ್ ಮಾಡೋದು ಬೇಡ, ಸರಿ ಮಾಡಿಕೊಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ನನಗೆ 2 ಬ್ಯಾಚ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನೂ ಎಷ್ಟೊಂದು ಹಲಸಿನಕಾಯಿ ಇತ್ತು, ಅದನ್ನು ತೆಗ್ದು ಎತ್ತಿಟ್ಟಿದ್ದೀನಿ. ಸಾಂಬಾರು ಮಾಡೋಣ ಅಂತ. ಸಾಂಬಾರು ಈಸ್ ಫೈನ್. ಇದೇನು ನಿಮಗೆ ಸ್ವೀಟ್ ಅನಿಸಲ್ಲ, ಇನ್ನೂ ಕಾಯಿ ಅಲ್ವಾ. ಆ್ಯಂಡ್ ಒಂಥರ ಟೇಸ್ಟ್ ಎಲ್ಲ ಒಂಥರ ನಾನ್ ವೆಜ್ ಥರನೇ ಅನಿಸುತ್ತೆ. ಬಟ್
ಚಿಕನ್ಗಿಂತ ಒಂಥರ ಮಟನ್ ಥರ ಫೀಲ್ ಅನಿಸುತ್ತೆ. ಚಿಕನ್ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ಇದು ಒಳಗಡೆ ಇರೋ ಅಲೆ ಲೇಯರ್ ಎಲ್ಲ ನೋಡಿದ್ರೆ ಸ್ವಲ್ಪ ಮಟನ್ ಥರ ಫೀಲ್ ಆಗುತ್ತೆ. ಬಟ್ ಆ ರೇಂಜಿಗೆ ಟಚ್ ಆಗಲ್ಲ ಅಂತ ಅನಿಸುತ್ತೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯಾರ್ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಬೇಜಾರು ಮಾಡ್ಕೋಬೇಡಿ. ಬಟ್ ಚಿಕನ್ನೇ ಅಲ್ವಾ. ಫಸ್ಟ್ ಬ್ಯಾಚ್ ಬಿಟ್ಟಿದ್ದೀನಿ, ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ರೆಸಿಪಿ ಇಲ್ಲ ಇನ್ನೂ ತೋರಿಸ್ತಿಲ್ಲ. ನೋಡೋಣ ಹೆಂಗೆ ಬರುತ್ತೆ. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಅದು ಅಸ್ಕಸ್ಕಂತ ಅನಿಸ್ಬಾರ್ದಲ್ಲ, ಚೆನ್ನಾಗಿ ಬೇಯಲಿ. ಆಮೇಲೆ ನಾವು ಬೇರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀವಿ ಈ ಥರ. ನೋಡು ಅಲ್ಲೇ ತೋರಿಸಿ ಇಷ್ಟು ಹಾಗಾಗಿ ಒಳಗೊಂಚೂರು ಬೇಯಲಿ ಅಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಬಾಬ್ ಮಾಡ್ತಾಯಿದ್ದೀವಿ. ನೋಡೋಣ ಹೌ ಇಟ್ ಗೋಸ್. ಬಟ್ ಏನೇ ಅಂದರೂ ಚಿಕನ್ ಕಬಾಬ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ಸ್ಯಾಟಿಸ್ಫ್ಯಾಕ್ಷನ್. ಚಿಕನ್ ನೋಡು, ನಾವು ಕಬಾಬ್ ಮಾಡ್ತೀವಿ ಅಂದ್ಬಿಟ್ಟು ಕಬಾಬ್ ಅನ್ಕೊಂಡಿದ್ಯಾ? ನೀನು ತಿನ್ನಲ್ಲ. ಇವಳು ಜಾಕ್ ಫ್ರೂಟ್ ಇಷ್ಟ ತಿಂದ್ರು ತಿನ್ಬೋದು. ಜಾಕ್ ಫ್ರೂಟ್ ಅಪ್ಪ ನನ್ಬಾರ್ದು. ಕೂಕು ಏನು ತಿಂತಾ ಇದ್ಯಾ? ಕಬಾಬ್ ಕಬಾಬ್ ಅನ್ಕೊಂಡು ತಿಂತಾ ಇದ್ಯಾ? ನಾವು ನಿನಗೆ ಮೋಸ ಮಾಡಿದ್ದೀವಿ. ಏನು ತಿಂತಾ ಇದ್ದೆ ಸುನಿ? ಕಬಾಬ್, ಜಾಕ್ ಫ್ರೂಟ್ ಕಬಾಬ್. ವಾ, ನೀನೇನು ತಿಂತಾ ಇದ್ದೀಯ? ಇವರು ಜಾಕ್ ಫ್ರೂಟ್ದು ಚೀಚಿ.